ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತಾಲೂಕು ಆಡಳಿತ ಸೌಧದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ. ದಾಂಡೇಲಿ ತಾಲೂಕು ಆಡಳಿತ ಸೌಧದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಶನಿವಾರ ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ತಹಶೀಲ್ದಾರ್ ಶೈಲೇಶ್ ಪರಮಾನಂದರವರು ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆಂಪೇಗೌಡ ಅವರ ಆಡಳಿತ ವೈಖರಿ, ದೂರದೃಷ್ಟಿ, ಸಮಾಜಮುಖಿ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಶೋಭಾ ಕೋಲಕಾರ್ ಅವರು ನಾಡಪ್ರಭು ಕೆಂಪೇಗೌಡರ ಜೀವನ ಸಾಧನೆ ಹಾಗೂ ಕನ್ನಡ ನಾಡಿಗೆ ಅವರು ನೀಡಿದ ಅಪಾರ ಕೊಡುಗೆಗಳ ಕುರಿತು ವಿವರವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಆರ್ಸಿ ಸುದರ್ಶನ್, ಸಮಾಜ ಸೇವಕ ರಿಯಾಜ್ ಲಿಂಬುವಾಲೆ, ಕಿತ್ತೂರು ಕರ್ನಾಟಕ ದಾಂಡೇಲಿ ಘಟಕದ ಮಹಿಳಾ ಅಧ್ಯಕ್ಷೆ ಆಯಿಷಾ ಮುಕಾಶಿ, ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜ ಬಾಂಧವರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿ ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಸ್ಥಳ ದಾಂಡೇಲಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ 2017ರಿಂದ ನಾವು ಕೆಂಪೇಗೌಡ ಜಯಂತಿ ಆಚರಿಸ್ತಾ ಇದ್ದೇವೆ. ಇಂದಿಗೆ 10ನೇ ವರ್ಷ. ಕೆಂಪೇಗೌಡ ಜಯಂತಿ ಬಗ್ಗೆ ಹೇಳಬೇಕಂದ್ರೆ ಅವರ ಒಂದು ಅಭಿವೃದ್ಧಿ ಕಾರ್ಯಗಳ ಕುರಿತು ಜನರಿಗೆ ತಿಳುವಳಿಕೆ ಆಗಲಿ ಅಂತೇಳಿ ಈ ಒಂದು ಉದ್ದೇಶದಿಂದ ಈ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರು ನಗರದ ಸಂಸ್ಥಾಪಕರು. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ನಗರದ ಬಸ್ ಸ್ಟ್ಯಾಂಡಿನ ಹೆಸರು ಸಹಿತ ಕೆಂಪೇಗೌಡ ಆಗಿದೆ. ಅದೇ ಥರ ತಾವು ಕೇಳಿರ್ಬೋದು, ನೋಡಿರ್ಬೋದು, ಬೆಂಗಳೂರು ಏರ್ಪೋರ್ಟ್ನಲ್ಲಿ 108 ಅಡಿ ಕಂಚಿನ ಒಂದು ಪ್ರತಿಮೆಯನ್ನು ಸಹಿತ ಅಳವಡಿಸಿದ್ದಾರೆ ಕೆಂಪೇಗೌಡ. ಅವರು ಅಭಿವೃದ್ಧಿ ಪಥದಲ್ಲಿ ಅಂದರೆ ಮಣ್ಣಿನ ಒಂದು ಕೋಟೆಯನ್ನು ಅಳವಡಿಸಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನ 4 ದಿಕ್ಕಿನಲ್ಲಿ ಸ್ಟ್ಯಾಚ್ಯೂಗಳನ್ನು, ಗೋಪುರಗಳನ್ನು ಅಳವಡಿಸಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ನೀರಿನ ಒಂದು ಕೊರತೆ ಆಗಬಾರದು ಅಂತೇಳಿ 10 ಕೆರೆಗಳನ್ನು ಸಹಿತ ನಿರ್ಮಿಸಿದ್ದಾರೆ. ಇದರ ಹೊರತಾಗಿ ವಾಣಿಜ್ಯ ಮಾರುಕಟ್ಟೆ ನೋಡಿರ್ಬೋದು. ಚಿಕ್ಕಪೇಟೆ ಅಂತ ಫೇಮಸ್ ಇದೆ ಬೆಂಗಳೂರಲ್ಲಿ. ಅಲ್ಲಿ ರೇಷ್ಮೆ ಸೀರೆಗಳ ಒಂದು ಮಳಿಗೆ ಇದೆ, ಒಂದು ಫುಲ್ ಲೈನೇ ಸೀರೆಗಳ ಒಂದು ಮಳಿಗೆ ಇದೆ. ಅದೇ ಥರ ಚಿಕ್ಕಪೇಟೆ, ಸೋಮವಾರಪೇಟೆ ಅಂತೇಳಿ ಇವನ್ ವಾಣಿಜ್ಯ ಮಳಿಗೆಗಳನ್ನು ಸಹಿತ ಅವರ ಹೆಸರಿನಲ್ಲಿ ನಡೀತಾ ಇದೆ. ನಾಡಪ್ರಭು ಕೆಂಪೇಗೌಡ ಸುಮಾರು 15ನೇ ಶತಮಾನದಿಂದ, ಇದು ಬಹಳ ಹಿಂದಿನ ವಿಚಾರ. 15ನೇ ಶತಮಾನದಲ್ಲಿ ಹುಟ್ಟಿರೋದು. ಅವರು ಯಲಹಂಕದಲ್ಲಿ, ಅವರ ತಂದೆ ಹೆಸರು ಕೆಂಪದಂಜೇಗೌಡ, ತಾಯಿ ಲಕ್ಷ್ಮಮ್ಮ ಅಥವಾ ಕೆಂಪಾಂಬೆ. ಅವ್ರ ಬಗ್ಗೆ ಇತಿಹಾಸಕಾರರಲ್ಲಿ ಇನ್ನೂ ಹಲವು ವಿಚಾರಗಳು ಬೆಳಕಿಗೆ ಬಂದೇ ಇಲ್ಲ, ಯಾಕಂದ್ರೆ ಸುಮಾರು ಹಳೆಯ ಕಾಲದ್ದು ವಿಚಾರ. ಅವ್ರಿಗೆ ನಾಡಪ್ರಭು ಅಂತ ಹೇಳಕ್ಕೆ, ಜನಸಾಮಾನ್ಯವಾದ ಮನುಷ್ಯ ನಾಡಪ್ರಭು ಅಂತ ಹೆಸರು ಬರೋಕ್ಕೆ ಮಾಡಿರುವಂತಹ ಅವಿರತ ಸಾಧನೆಗಳು ಬಹಳ ಇದಾವೆ. ಅವರು ಚಿಕ್ಕಂದಿನಲ್ಲಿ ಗೌಡ ಪರಿವಾರದವರು, ಚಿಕ್ಕಂದಿನಲ್ಲಿ ಪಾಳೆಗಾರರು ಇರ್ತಾರೆ. ಆ ಟೈಮ್ನಲ್ಲಿ ಇತಿಹಾಸದಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಗೊತ್ತಿರುತ್ತೆ, ಅದು ಓದಿದ್ರು. ಪಾಳೆಗಾರರು 15ನೇ ಶತಮಾನದಲ್ಲಿ ತುಂಬಾ ಪ್ರಸಿದ್ಧವಾದ ನಮ್ಮ ವಿಜಯನಗರ ಸಾಮ್ರಾಜ್ಯನು ಆ ಟೈಮ್ನಲ್ಲಿ ಇತ್ತು. ಆದ್ರೆ ಒಂದು ವಿಚಾರ ಏನಂದ್ರೆ, ಇಡೀ ಭಾರತ, ಅಖಂಡ ಭಾರತ ಇದೊಂದು ಸಾಮ್ರಾಜ್ಯ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಅವಾಗಿರ್ಲಿಲ್ಲ. ತಮ್ಮ ಏರಿಯಾ, ತಮ್ಮ ಪಾಳೆಗಾರ, ತಮ್ಮ ಪ್ರಾಂತ್ಯ, ಆ ಥರ ಎಲ್ಲ ಜನರು ತಮ್ಮನ್ನಷ್ಟೇ ನೋಡ್ಕೊಳ್ಳೋದು.